ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗಿದ್ರಿ? ಆರಾಮದಿರ ಅಂತ ಅನ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಎಲ್ಲಪ್ಪ ಅಂದರೆ ಅಮರನಾಥ್ ಜರ್ನಿ ಮಾಡ್ತಾ ಇದ್ದೀನಿ. ನಾನು ಆನ್ ದ ವೇಯಲ್ಲಿ ನಿಮ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ, ನಾನು ತೋರಿಸ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ಬನ್ನಿ ಫ್ರೆಂಡ್ಸ್. ನಮ್ಮ ಅಮರನಾಥ ಯಾತ್ರೆ ಸ್ಟಾರ್ಟ್ ಆಯಿತು. ಬೆಳಗ್ಗೆ ಎಷ್ಟು ಗಂಟೆಗೆ ಅಂದರೆ 2 ಗಂಟೆಗೆ ರೆಡಿ ಆದ್ವಿ, 2:30ಗೆ ಬಿಟ್ವಿ. ಫಸ್ಟ್ ಏನಪ್ಪ ಅಂದರೆ ಡೋಲಿ ಎಲ್ಲ ಬಂದು ಡೋಲಿಯಲ್ಲಿ ಕೂತ್ಕೊಂಡು ನಾವು ಹೋಗ್ತಾಯಿದ್ವಿ. ಒಂದು ಡೋಲಿಗೆ 21,000 ಒಬ್ಬರಿಗೆ. ಅದನ್ನು ಅಂದರೆ ಗೌರ್ಮೆಂಟ್ ಕಡೆಯಿಂದನೇ ಟಿಕೆಟ್ ತೊಗೊಂಡು ಒಂದು ಪ್ಲೇಸ್ ಇರುತ್ತೆ, ಆ ಪ್ಲೇಸ್ಗೆ ಹೋಗಿ ಅಲ್ಲಿ ಮತ್ತೆ ಕ್ಯೂವಲ್ಲಿ ಹೋಗಿ ಒಂದು ಟ್ಯಾಗ್ ಕೊಡ್ತಾರೆ. ಟ್ಯಾಗ್ ಹಾಕ್ಕೊಂಡು ಮತ್ತು ನಮ್ಮದು ಡೋಲಿ ಪ್ರಯಾಣ ಸ್ಟಾರ್ಟ್ ಆಯಿತು. ಬೆಳಗ್ಗೆ ನಾವು ಎಷ್ಟು ಗಂಟೆ ಅಂದರೆ 2 ಗಂಟೆ ಬಿಟ್ಟು 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. 3 ಗಂಟೆಯಿಂದ 6 ಗಂಟೆವರೆಗೂ ಫುಲ್ ಮಳೆ, 3 ಅವರ್ ಮಳೆಯಲ್ಲೇ ಹೋದ್ವಿ ನಾವು. ಹಾಗಾಗಿ ಜರ್ಕಿನ್ ಹಾಕ್ಕೊಂಡಿವಿ, ರೈನ್ ಕೋಟ್ ಹಾಕ್ಕೊಂಡಿವಿ, ತಲೆ ಮೇಲೆ ಎಲ್ಲ ಹಾಕ್ಕೊಂಡಿದ್ವಿ, ಕ್ಯಾಪು ಮತ್ತು ರೈನ್ ಕೋಟ್ ಅದೆಲ್ಲ ಹಾಕ್ಕೊಂಡಿವಿ. ಹಿಂಗಾಗಿ ಟಿಕ್ಲಿ ಹಚ್ಕೊಂಡಿದ್ವಲ್ಲ, ಬೊಟ್ಟು ಅದೆಲ್ಲ ಹೋಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಮತ್ತು ನಮ್ಮ ಯಾತ್ರೆ ಸ್ಟಾರ್ಟ್ ಆಯಿತು. ಯಾತ್ರೆ ಆದಮೇಲೆ ಒಂದು ಬ್ರೇಕ್ ತೊಗೊಂಡ್ರು. ಅವರು ಟೀ ಕಾಫಿ ತೊಗೊಂಡ್ರು. ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ನಾನು ನಿಮಗೆ, ಅಲ್ಲಿ ಟೀ ನಾವೇ ಕುಡಿಸ್ಬೇಕಂತ ಹೇಳಿದರು. ಹೋಗ್ಲಿ ಪಾಪ, ಯಾಕಂದರೆ ನಮ್ಮನ್ನು ಹೊತ್ಕೊಂಡು ಹೋಗ್ತಾರಲ್ಲ, ಹೀಗಾಗಿ ಅವರಿಗೆ ಟೀ ಕುಡಿಸಿದ್ವಿ. ಟೀ ಕುಡಿಸಿವಾಗ ನೋಡಿ ಹಣೆ ಮೇಲೆ ಬೊಟ್ಟೆಲ್ಲ ಹೋಗಿಬಿಟ್ಟಿದೆ. 7 ಗಂಟೆಗೆ ಮಳೆ ನಿಂತಿತ್ತು. ಮಳೆ ನಿಂತ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಅಲ್ಲಿವರೆಗೂ ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಯಾಕಂದರೆ ಫುಲ್ಲು ಮಳೆ ಇತ್ತು. ಮತ್ತು ಅದು ಡೋಲಿ ಮೇಲೆ ಬೇರೆ ಕೂತಿದ್ವಲ್ಲ, ಬ್ಯಾಲೆನ್ಸ್ ಆಗ್ತಾ ಇರಲಿಲ್ಲ ನನಗೆ, ಬ್ಯಾಗ್ ಇತ್ತು, ಹೀಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. 7 ಗಂಟೆಗೆ ಮಳೆ ನಿಂತ ಮೇಲೆ ಅವಾಗ ತೆಗೆದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು. ಮಳೆ ಅಂದ್ರೆ ಮಳೆ, ರೊಚ್ಚಂದರೆ ರೊಚ್ಚು. ಅಂದರೆ 70% ರೋಡ್ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೆಲ್ಲಿ ಸ್ಟೋನ್ ಹಾಕಿದ್ದಾರೆ, ಒಂದೊಂದು ಕಡೆ ಕಾಂಕ್ರೀಟ್ ಹಾಕಿದ್ದಾರೆ, ಕೆಲವೊಂದು ಕಡೆ ಇನ್ನೂ ಮಾಡ್ತಾ ಇದ್ದಾರೆ. ಆದರೆ ನೋಡಿ ಎಲ್ಲ ಸೇಫ್ಟಿಗೋಸ್ಕರ ಸೈಡೆಲ್ಲ ಜಾಳಿ ಹಾಕಿದ್ದಾರೆ. ಮೊದಲು ಈ ಥರ ಏನೂ ಇರಲಿಲ್ಲಂತೆ. ಇವಾಗ ನೋಡಿ ಮಳೆ ಬಂದ್ರೂ ನೀರು ಹರಿದು ಬಂದು ರೋಡ್ ಹಾಳಾಗಬಾರ್ದಂತಂದು ಸೈಡೆಲ್ಲ ಕಟ್ಟಿದ್ದಾರೆ, ಕಲ್ಲಿಟ್ಟು. ಕೆಳಗಡೆ ನೋಡಿ ಸ್ಟೋನ್ ಹಾಕಿದ್ದಾರೆ. ಕೆಲವೊಂದು ಕಡೆ ಚೆನ್ನಾಗಿದೆ ರೋಡು, ಕೆಲವೊಂದು ಕಡೆ ಮಳೆ ಬಂದು ರೊಚ್ಚು. ಪಾಪ ಅವ್ರದ್ದು ಹೊತ್ಕೊಂಡು ಹೋಗೋರು ನೋಡಿದರೆ ತುಂಬ ಕಷ್ಟ ಆಗುತ್ತೆ ನಮಗೆ. 4 ಜನ ಹೊತ್ಕೊಂಡು ಹೋಗಬೇಕು. ನಾವು ನೋಡಿದರೆ ಜೀವಂತ ಇದ್ದಾಗ ನಾವು ಸತ್ತಾಗ ಹಿಂಗೆ ಹೊತ್ಕೊಂಡು ಹೋಗ್ತಿರ್ಬೋದಲ್ಲ ಅಂತ ಅನಿಸುತ್ತೆ. ಇದು ಅನುಭವ, ನಾವು ಅದನ್ನು ಅನುಭವಿಸಿದಂಗೆ ಆಗುತ್ತೆ. ಒಂದು ಕಡೆ ಬೇಜಾರಾಗುತ್ತೆ, ಒಂದು ಕಡೆ ಖುಷಿ ಆಗುತ್ತೆ ನೋಡೋಕ್ಕೆ. ನೋಡಿ ಇಲ್ಲಿ ಮಳೆ ಬಂದು ಐಸ್ ನೀರು ಹರಿತಾ ಇದೆ ನೋಡಿ, ಫಾಲ್ಸು. ಇಲ್ಲಿ ಅಂತ ತುಂಬ ಡೇಂಜರ್ ಇತ್ತು, ಹಾಗಾಗಿ ಮಿಲ್ಟ್ರಿ ಪೊಲೀಸ್ ಎಲ್ಲ ನಿಂತಿದ್ದಾರೆ. 2 ಮೀಟ್ರು 2 ಕಿಲೋಮೀಟ್ರಿಗೆ ಒಬ್ಬರು, ಒಂದು 4-5 ಜನ ಮಿಲ್ಟ್ರಿ ಪೊಲೀಸ್ ಇರ್ತಾರೆ. ಸೇಫ್ಟಿ ತುಂಬ ಚೆನ್ನಾಗಿದೆ, ಏನೂ ಭಯ ಇಲ್ಲ ಹೋಗೋಕ್ಕೆ. ನೋಡಿ ಇಲ್ಲಿ ಏನೋ ಆದರೆ ಏನಾದರೂ ಇದು ಆಗಲ್ಲ ಅಂತಂದು ಅಲ್ಲೆಲ್ಲ ಮಿಲ್ಟ್ರಿ ಪೊಲೀಸ್ ನಿಂತಿದ್ದರು. ಸ್ವಲ್ಪ ಜನಕ್ಕೆ ಬಿಡ್ತಿದ್ರು. ಹಿಂಗೆ ಹೋಗ್ತಾಯಿದ್ವಿ. ನೋಡಿ ಇಲ್ಲಿ ಬೆಟ್ಟದಲ್ಲಿ ನಾವು ಮನೇಲಿ ಹಾಕಿದ್ರೂ ಫ್ಲವರ್ ಬಿಡೋದಿಲ್ಲ. ಅಲ್ಲಿ ಬೆಟ್ಟದಲ್ಲಿ ಅಂತರ ನೋಡಿ, ಇದಂತೂ ಇಷ್ಟು ಚೆನ್ನಾಗಿದೆ ಬೆಟ್ಟ, ಅಷ್ಟು ಚೆನ್ನಾಗಿ ಅನ್ನಿಸ್ತು. ಗ್ರೀನ್ ಕಲರು ತುಂಬ ಚೆನ್ನಾಗಿತ್ತು ನೋಡಿ. ಫ್ಲವರ್ ನೋಡಿ, ವೈಟು, ಪರ್ಪಲ್ಲು, ಪಿಂಕು, ರೆಡ್ಡು, ಎಷ್ಟು ಕಲರ್ ಫ್ಲವರ್ಸ್ ನೋಡಿದೆ ನಾನಂತರೂ. ನೋಡಿ ಅಷ್ಟು ಚೆನ್ನಾಗಿ ಬೆಳೆದಿದೆ. ಮನೆಯಲ್ಲಿ ನಾವು ಹಾಕಿದ್ರೂ ಬೆಳೆಯೋದಿಲ್ಲ ಆ ಥರ, ಅಲ್ಲಿ ಬೆಳೆದಿದೆ ಗುಡ್ಡದಲ್ಲಿ. ನೋಡಿ ಎಷ್ಟು ಉದ್ದ ಲೈನ್ ಇದೆ ಆ ಕಡೆ ಹಿಂದುಗಡೆ ನೋಡಿ. ಅಲ್ಲಿಂದ ನಾವು ಇಲ್ಲಿಗೆ ಬಂದಿದ್ದು, ಇಲ್ಲಿಂದ ನಾವು ಅಲ್ಲಿ ಹೋಗ್ತಾ ಇರೋದು. ಹಾಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಸೀನರಿ ಮಾತ್ರ ಬೆಳಗ್ಗೆ 7 ಗಂಟೆಗೆಲ್ಲ ಮಳೆ ನಿಂತಿತ್ತು, ತಂಪು, ಚಳಿ ಬೇರೆ ಇತ್ತು. ಇದೆಲ್ಲ ಐಸ್ ನೋಡಿ, ಐಸ್ ಕರಗಿ ನೀರಾಗಿ ಹರಿತಾ ಇರುತ್ತೆ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ. ಅಷ್ಟು ಖುಷಿ ಆಯಿತು ಸೀನರಿ ನೋಡಿ. ಬೆಳಗಿನ ಜಾವ ಅಲ್ಲ, ಅದರಲ್ಲಿ ತುಂಬ ಚೆನ್ನಾಗಿತ್ತು ಕ್ಲೈಮೇಟು ಅದು ಎಲ್ಲ. ಹೋಗ್ತಾಯಿದ್ವಿ ನೋಡಿ, ಆ ಕಡೆ ಎಲ್ಲ ನೀರು ಹರಿತಾ ಇದೆ ನೋಡಿ. ಇದು ಸ್ಲೋಪ್ ಇದ್ದದಕ್ಕೆ ಬೇಗ ಹೋಗ್ತಾರೆ, ಆದರೆ ತುಂಬ ಕೇರ್ಫುಲ್ಲಾಗಿ ಕೂತ್ಕೋಬೇಕು, ತುಂಬ ಕಷ್ಟ ನೋಡಿ. ಅಂತೂ ಇಂತೂ ಬಂದೀವಿ ನಾವು, ಅಮರನಾಥ್ ಹತ್ರ ಬಂದೀವಿ. ವೆಲ್ಕಮ್ ಅಂತ ಬೋರ್ಡ್ ಹಾಕಿದ್ದಾರೆ. ನನಗಂತೂ ಇಷ್ಟು ಖುಷಿ ಆಯಿತಪ್ಪ, ನನ್ನ ಜೀವನ ಸಾರ್ಥಕ ಆಯ್ತಂದೆ. ನಾನಂತೂ ಇಲ್ಲಿವರೆಗೂ ಬರ್ತಾ ಇದ್ದೀನಲ್ಲ ನಾನು, ನನಗೆ ಬೇರೆ ಸರ್ಜರಿ ಆಗಿತ್ತಲ್ಲ, ನಾನು ಎಲ್ಲಿ ಹೋಗೋಕ್ಕಾಗುತ್ತೋ ಇಲ್ಲೋ ಹೆಂಗಾಗುತ್ತೋ ಹೆಂಗಿಲ್ಲ ಅಂತಂದು, ನೋಡಪ್ಪ ಶಿವನೇ ನಿನ್ನ ದಯನೇ ನೋಡು ಅಂತಂದು ನಾನು ಅಮರನಾಥಕ್ಕೆ ಕೇಳ್ಕೊಂಡದಕ್ಕೆ ದೇವ್ರು ನನಗೆ ಸೇಫ್ಟಿಯಾಗಿ ಕರ್ಕೊಂಡೋಗಿ ಸೇಫ್ಟಿಯಾಗಿ ಊರು ತಲುಪಿದ. ಅದೇ ಒಂದು ದೊಡ್ಡ ನನಗೆ ಆಶೀರ್ವಾದ. ಇಷ್ಟು ಖುಷಿ ಆಯಿತು ನೋಡಿ. ಹೋಗ್ತಾ ಇದ್ದೀವಿ. ಅಲ್ಲಿನೂ ತುಂಬ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಉಳ್ಕೊಳ್ಳೋಕ್ಕೆ ಮಾಡೋಕ್ಕೆ. ಅಂದರೆ ತುಂಬ ಕಾಸ್ಟ್ ಆಗ್ತಿರಬೇಕು.
ಉಳ್ಕೊಳ್ಳೋಕೇನು ಕೊಡ್ತಾರೋ ಇಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಏನಾದ್ರು ಬುಕ್ ಮಾಡಿ ಪೂಜೆ ಗೀಜೆ ಇದ್ದರೆ ಏನೋ ಗೊತ್ತಿಲ್ಲ. ನೋಡಿ ಇಲ್ಲಿ ಈಶ್ವರ ಮೂರ್ತಿ ಇಟ್ಟಿದ್ದಾರೆ ಪ್ರತಿಷ್ಠಾಪನೆ. ಇಲ್ಲಿಂದ ಸ್ಟಾರ್ಟು. ಗೋಡಾದಲ್ಲಿ ಹೋಗೋರಿಗೆಲ್ಲ ಇಲ್ಲೇ ಎಂಡು. ಇಲ್ಲಿ ಅಲ್ಲೆಲ್ಲ ಹಿಂದೆ ಕಾಣ್ತಾ ಇದೆ ನೋಡಿ, ಅಲ್ಲೆಲ್ಲ ಗೋಡಗಳು ನಿಂತಿದ್ದಾವೆ. ಕುದುರೆ ಸವಾರಿ ಬಂದವರಿಗೆಲ್ಲ ಇಲ್ಲೇ ಇಳಿಸ್ಬಿಡ್ತಾರೆ. ನಾವು ಡೋಲಿ ಇದ್ದವರಿಗೆ ಮಾತ್ರ ಅಲ್ಲಿ ಮೆಟ್ಲುವರೆಗೂ ತೊಗೊಂಡೋಗ್ತಾರೆ. ಅಂದರೆ ಇಲ್ಲಿಂದ ಅಲ್ಲಿಗೆ ಏನಂದ್ರೂ ಒಂದು ಕಿಲೋಮೀಟ್ರು ಇದೆ, 1-1.5 ಕಿಲೋಮೀಟ್ರು. ಪರವಾಗಿಲ್ಲ. ನಮ್ಗೆ ಡೋಲಿಯಲ್ಲಿ ಹೋಗಿದ್ವಲ್ಲ, ನಮಗೆ ನೋಡಿ ಅಲ್ಲಿ ಪ್ಲಾಟ್ಫಾರ್ಮ್ ಕಾಣುತ್ತಲ್ಲ, ಒಂಥರ ರೈಲ್ವೆ ಟ್ರ್ಯಾಕ್ ಥರ. ಅದು ರೈಲ್ವೆ ಟ್ರ್ಯಾಕ್ ಅಲ್ಲ, ಅಲ್ಲಿ ಮೆಟ್ಲ ಮೇಲೆ ಶೀಟ್ ಹಾಕಿದಾರಲ್ಲ, ಅದು ವೈಟ್ ಕಾಣ್ತಾ ಇದೆ. ಅಲ್ಲಿವರೆಗೂ ತೊಗೊಂಡೋಗ್ತಾರೆ ನಮಗೆ ಡೋಲಿಯಿಂದ. ತೊಗೊಂಡೋಗಿ ನಮ್ಗೆ ಇಳಿಸಿದಲ್ದೆ ನಮಗೆ, ಯಾಕಂದರೆ ನಡೆಯೋಕ್ಕಾಗಲ್ಲ, ಜೋಲಿ ಹೋಗುತ್ತೆ. ಯಾಕಂದ್ರೆ ಡೋಲಿಯಲ್ಲಿ ಕೂತ್ಕೊಂಡು ಒಂಥರ ಜಂಪ್ ಆಗಿರುತ್ತಲ್ಲ, ಅದೇನೋ ಗೊತ್ತಿಲ್ಲ, ಅಲ್ಲಿ ಹೆಜ್ಜೆ ಇಡೋಕ್ಕಾಗಲ್ಲ. ಹಾಗಾಗಿ ಡೋಲಿಯವರೇ ಒಬ್ಬರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಲ್ಲಿ ದೇವಸ್ಥಾನವರೆಗೂ, ಅಮರನಾಥ್ ಕಡೆವರೆಗೂ. ಮೆಟ್ಲು ಹತ್ತಕ್ಕಾಗಲ್ಲ, ಬ್ಯಾಲೆನ್ಸ್ ಆಗಲ್ಲ. ಹಂಗಾಗಿ ಕೈ ಹಿಡ್ಕೊಂಡೇ ಕರ್ಕೊಂಡು ಹೋಗ್ತಾರೆ. ನಮಗೆ ಕರ್ಕೊಂಡೋಗಿ ದರ್ಶನ ಮಾಡಿ ಮತ್ತೆ ಕರ್ಕೊಂಡು ಬರ್ತಾರೆ ಕೆಳಗೆ. ಕರ್ಕೊಂಡು ಬಂದು ಮತ್ತೆ ತೊಗೊಂಡು ಬರ್ತಾರೆ ನಮ್ಮನ್ನು. ತುಂಬ ಚೆನ್ನಾಗಿ ಕೇರ್ಫುಲ್ ಮಾತ್ರ ತೊಗೊತಾರೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಡೋಲಿಯವರು ತುಂಬ ಪಾಪ ಅವರಿಗೂ ಅಷ್ಟು ಕಷ್ಟಪಟ್ಟದಲ್ಲ, ಮತ್ತು ನಮಗೂ ಕರ್ಕೊಂಡೋಗಿ ದರ್ಶನ ಎಲ್ಲ ಮಾಡಿಸ್ತಾರಲ್ಲ, ಹಾಗಾಗಿ ತುಂಬ ಖುಷಿಯಾಯಿತು. ದರ್ಶನ ಆಯಿತು. ದರ್ಶನ ಆದಮೇಲೆ ಮತ್ತು ಅಲ್ಲಿ ಎಲ್ಲರಿಗೂ ನಾನು ವಿಡಿಯೋ ಕಾಲ್ ಮಾಡಿ ತೋರಿಸಿದೆ, ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಫ್ಯಾಮ್ಲಿಗೆ ಎಲ್ಲ ತೋರಿಸಿ. ತುಂಬ ಖುಷಿ ಆಯಿತು ನನಗಂತೂ. ತುಂಬ ಎಷ್ಟು ಚೆನ್ನಾಗಿದೆ ನೋಡಿ, ಸೀನರಿ ಮಾತ್ರ ತುಂಬ ಚೆನ್ನಾಗಿದೆ. ರಿಯಲ್ ನೋಡಬೇಕಾದ್ರೆ ಕಣ್ಣು ಸಾಕಾಗಲ್ಲ, ಅಷ್ಟು ಸಮಾಧಾನ ಆಯಿತು, ಅಷ್ಟು ಖುಷಿ ಆಯಿತು. ಕಣ್ಣಾಗ ನೀರೇ ಬಂತು ನನಗಂತೂ. ನನ್ನ ಜೀವನ ಸಾರ್ಥಕ ಆಯ್ತಪ್ಪ ಅಂತ ಅಂದ್ಕೊಂಡೆ ನಾನು. ಅಮರನಾಥ್, ಯಾಕಂದರೆ ಚಾರ್ಧಾಮ ಒಂದು ಯಾತ್ರೆ ಆಗಿತ್ತು, ಇದು ಒಂದು ಆಗಬೇಕಾಗಿತ್ತು, ಇದನ್ನು ಆಯ್ತಲ್ಲಪ್ಪ ಅಂತಂದು ತುಂಬ ಖುಷಿ ಆಯಿತು. ಆದರೆ ನಾನು ನಮ್ಮ ಮನೆಯವ್ರ ಜೋಡಿ ಮೇಲೆ ಬರಲಿಲ್ಲ. ಯಾಕಂದರೆ ನನಗೆ ಅವ್ರು ಡೋಲಿಯವ್ರು ನನಗೆ ಮುಂದೆ ಕರ್ಕೊಂಡ್ಬಂದುಬಿಟ್ರು, ನಮ್ಮ ಮನೆಯವ್ರು ಹಿಂದೆನೇ ಉಳಿದ್ರು. ಯಾರು ಗ್ರೂಪಲ್ಲಿ ಹೋದಾರಲ್ಲ, ಯಾರೂ ಜೋಡಿ ಇಲ್ಲ, ಎಲ್ಲರೂ ಸಿಂಗಲ್ ಆಗೇ ಹೋದ್ವಿ. ಯಾಕಂದರೆ ಅಲ್ಲಿ ಹಿಂದೆ ಮುಂದೆ ಆಗಿಬಿಡ್ತೀವಿ ನಾವು. ಹಾಗಾಗಿ ಎಲ್ಲ ದರ್ಶನ ಆಯ್ತು, ಎಲ್ಲರಿಗೂ ತೋರಿಸಿ ಮಾಡಿ. ಈಗ ಮತ್ತೆ ನಾನು ರಿಟರ್ನ್ ಹೋಗ್ತಾಯಿದ್ದೀನಿ ನೋಡಿ. ರಿಟರ್ನ್ ಹೋಗ್ಬೇಕಾದ್ರೆ ಉಲ್ಟಾ ತೊಗೊಂಡು ಹೋಗ್ತಾಯಿದ್ರು. ಹಾಗಾಗಿ ನಾನು ನಿಮ್ಗೆ ಮತ್ತೆ ತೋರಿಸ್ತಾ ಇದೇನು ಆಗಲೇ ತೋರಿಸಿದ್ದಲ್ಲ, ಮತ್ತೆ ತೋರಿಸ್ತಾ ಇದ್ದಾರಲ್ಲ. ಈಗ ರಿಟರ್ನ್ ಹೋಗ್ತಾಯಿದ್ದೀನಿ ವಾಪಸ್ಸು. ಆವಾಗ ವಿಡಿಯೋ ಮಾಡಿದೆ ನಾನು. ಆವಾಗ 8 ಗಂಟೆ ಆಗಿತ್ತು ನೋಡಿ. 8 ಗಂಟೆಗೆ ಇಷ್ಟು ಬಿಸಿಲು ಬಂತು, ಅಷ್ಟು ಬಿಸಿಲು ಬಂತು. ಫುಲ್ಲು ಸೆಕೆ ಆಗೋಯ್ತು, ಕ್ಲೈಮೇಟ್ ಚೇಂಜ್ ಆಯಿತು. ಬೆಳಗ್ಗೆ 7:30ವರೆಗೂ ತುಂಬ ಚಳಿ ಇತ್ತು. 6 ಗಂಟೆವರೆಗೂ ಮಳೆ ಬಂತು. 7 ಗಂಟೆವರೆಗೂ ಚಳಿ ಇತ್ತು. 7 ಗಂಟೆ ಆದಮೇಲೆ 7:30 8 ಗಂಟೆ ಆದಮೇಲೆ ನೋಡಿ ಎಷ್ಟು ಬಿಸಿಲಿದೆ ನೋಡಿ. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ, ಹೋಗ್ತಾಯಿದ್ದೀನಿ, ಜಂಪ್ ಮಾಡ್ತಾ ಇದ್ದೀನಿ ನಾನು. ಇಷ್ಟೊತ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ಇಷ್ಟೊತ್ತಿ ವಿಡಿಯೋ ನೋಡಿ ಏನಂತೀನಿ ನನಗೂ ಗೊತ್ತಾಗ್ತದೆ. ಮತ್ತು ಹೇಗೆ ಅನ್ನಿಸ್ತೀವಿ ವಿಡಿಯೋ? ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಯಾರು ಹೊಸಬ್ರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ವಿಡಿಯೋ ನೋಡಿ ಖುಷಿ ಆಗುತ್ತೆ ನನಗೆ ಲೈಕ್ ಮಾಡಿದರೆ. ಕಮೆಂಟ್ ಮಾಡಿದ್ರಂದ್ರೆ ಇನ್ನೂ ಖುಷಿ ಆಗುತ್ತೆ. ಯಾಕೆಂದರೆ ನೋಡಪ್ಪ, ಇಷ್ಟು ಜನ ಸಬ್ಸ್ಕ್ರೈಬರ್ನು ನನ್ನ ಫಾಲೋ ಮಾಡ್ತಾ ಇದ್ದಾರಲ್ಲ ಅಂತ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಒಳ್ಳೊಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ